ವೆಲ್ಕಮ್ ಟು ಪವರ್ ಎಕ್ಸ್ಪ್ರೆಸ್. ನಾನು ಹರೀಶ್ ಪುತ್ರನ್. ಈಗಾಗಲೇ ಹಲವಾರು ಲೋಕಸಭಾ ಕ್ಷೇತ್ರಗಳನ್ನು ನಾವು ಈಗಾಗಲೇ ಸುತ್ಕೊಂಡು ಬಂದ್ವಿ. ಅಲ್ಲಿಯ ವಿಧಾನಸಭಾ ವ್ಯಾಪ್ತಿಯನ್ನು ಸುತ್ತಾಡಿದ್ವಿ. ಹಲವಾರು ರೀತಿಯ ಜನರನ್ನು ಭೇಟಿ ಮಾಡಿದ್ವಿ. ಅವರ ಏನು ಒಂದು ವಿಚಾರವನ್ನು, ಈ ಲೋಕಸಭೆಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅವರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿದ್ವಿ. ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆದವು. ಈಗ ನಾವು ಬೀದರ್ ಕ್ಷೇತ್ರದಲ್ಲಿ ಇದ್ದೀವಿ. ಬೀದರ್ ಕ್ಷೇತ್ರವನ್ನು ನಾವು ನೋಡೋದಾದರೆ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ಒಳಗೊಂಡಿರುತ್ತೆ. ಇಲ್ಲಿ ಹಾಲಿ MP, ಹಾಲಿ ಸಂಸದರು ಇರುವಂಥವರು. BJPಯಿಂದ ಭಗವಂತ ಖೂಬಾ ಅವರು ಹಾಲಿ ಸಂಸದರಾಗಿದ್ದಾರೆ. 2014ರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಧರಮ್ ಸಿಂಗ್ ಅವರ ವಿರುದ್ಧ ಸ್ಪರ್ಧಿಸಿ ಗೆದ್ದಂಥವರು. 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಭಗವಂತ ಖೂಬಾ ಅವರು ಗೆದ್ದಿದ್ರು. ಆದರೆ ಈ ಬಾರಿ ಪ್ರತಿಸ್ಪರ್ಧಿಯನ್ನು ನಾವು ನೋಡೋದಾದರೆ ಮೈತ್ರಿ ಸರ್ಕಾರ ಇದೆ. ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ನಿಂದ ಈಶ್ವರ್ ಖಂಡ್ರೆ ಅವರು ಕಣಕ್ಕಿಳಿದಿದ್ದಾರೆ. ಅವರ ವಿರುದ್ಧ ಈಗ ಭಗವಂತ ಖೂಬಾ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿಯ ಜಾತಿ ಲೆಕ್ಕಾಚಾರಗಳನ್ನು ನೋಡೋದಾದರೆ ಇಲ್ಲಿ ಲಿಂಗಾಯತರೇ ನಿರ್ಣಾಯಕ ಮತದಾರರಾಗಿರ್ತಾರೆ. ಈ ಬಾರಿ ಹಾಗಾದರೆ ಇಲ್ಲಿಯ ಜನ ಯಾರಿಗೆ ಒಂದು ಮತವನ್ನು ಕೊಡ್ತಾರೆ, ಯಾರಿಗೆ ಒಲವನ್ನು ತೋರಿಸ್ತಾರೆ? 17.5 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಇವರು ಯಾರ ಪರವಾಗಿದ್ದಾರೆ? ಹಾಗಾದರೆ ಇಲ್ಲಿಯ ಸಂಸದರ ಬಗ್ಗೆ ಆಗಲಿ ಅಥವಾ ಪ್ರತಿಸ್ಪರ್ಧಿ ಈಶ್ವರ್ ಖಂಡ್ರೆ ಬಗ್ಗೆ ಆಗಲಿ ಏನು ಹೇಳ್ತಾರೆ ಜನ? ಅವರ ಅಭಿಪ್ರಾಯವನ್ನು ನಾವು ಸಂಗ್ರಹಿಸೋಣ, ಮತದಾರರನ್ನೇ ನಾವು ಮಾತಾಡಿಸೋಣ. ಈ ಬಾರಿಯ ಚುನಾವಣೆಗೆ ಅವರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಹಾಗಾದ್ರೆ ನಾವೀಗ ಬೀದರ್ನ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ಇಲ್ಲಿ ಒಂದಷ್ಟು ಜನ ಮತದಾರರಿದ್ದಾರೆ, ಮಾತಾಡಿಸ್ತೀನಿ ನಾನು ಅವ್ರನ್ನ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಬಂದಿದೆ ಮತ್ತೆ ಈಗ 23ಕ್ಕೆ. ಯಾರು ಈ ಕ್ಷೇತ್ರದಲ್ಲಿ ಬರಬೇಕು ಅಂತ ಹೇಳಿ ಬಂದರೆ ಒಳ್ಳೇದು? ಖೂಬಾ ಯಾಕೆ? ಡೆವಲಪ್ ಮಾಡಿದ್ದಾರೆ, ಟ್ರೈನ್ಸ್ಗಳು ಹೊಸದು ಮಾಡಿಸಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಅವರೇ ಬರಬೇಕು ಅನ್ನೋದು ನಮ್ಮ ಇಚ್ಛೆ. ಈಶ್ವರ್ ಖಂಡ್ರೆ ಅವರು ಅವರು ಮಿನಿಸ್ಟರ್ ಇದ್ದವನು ಏನು ಡೆವಲಪ್ ಮಾಡಲಿಲ್ಲ. ಅವರು ಡೆವಲಪ್ ಆಗಿಲ್ಲ. ಬೀದರ್ ಪ್ರಾಪರ್ ಬೀದರ್ದಲ್ಲಂತೂ ಇನ್ನೂ ಡೆವಲಪ್ ಮಾಡಲಿಲ್ಲ. ಏನು ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ? ಇನ್ನೂ ಕೂಡ ಬಗೆಹರಿದಿರೋದು ಭಾಳ ಬೇಕಾದಷ್ಟು ಇದೆ ಡೆವಲಪ್ಮೆಂಟ್ಸ್. ಇಲ್ಲಿ ಮಾಡಬೇಕಾಗಿತ್ತು. ಇಲ್ಲಿ ನಿರುದ್ಯೋಗ ಇದೆ, ಒಳ್ಳೆ ಇಂಡಸ್ಟ್ರೀಸ್ ಬಂದಿಲ್ಲ, ಇನ್ನು ದೊಡ್ಡ ಕಂಪನಿ. ನರಸಿಂಹಸ್ವಾಮಿ ಟೆಂಪಲ್ ಡೆವಲಪ್ ಆಗಿಲ್ಲ. ಇಷ್ಟು ಒಳ್ಳೆ ಈ ಥರ ಪ್ಲೇಸ್ ಎಲ್ಲೂ ಇಲ್ಲ. ಖೂಬಾ 5 ವರ್ಷ ಆಡಳಿತ ಇದ್ದರು, MP ಆಗಿದ್ದರು. ಕೇಂದ್ರದ ಯೋಜನೆಗಳೆಲ್ಲ ಸಮರ್ಪಕವಾಗಿ ಸಿಕ್ಕಿದೆಯಾ? ಪೂರ್ಣಂತೂ ಸಿಗಲಿಲ್ಲ. ಕೆಲವೊಂದು ಡೆವಲಪ್ ಮಾಡಿದ್ದಾರೆ, ಅದು ಇನ್ನೂ ಡೆವಲಪ್ ಆಗಬೇಕು ಅಂತ ನಮ್ಮ ಇಚ್ಛೆ. ಓಕೆ. ಪ್ರಧಾನಿ ಯಾರಾಗಬೇಕಂತ? ಪ್ರಧಾನಿ ಈ ಸರಿ ನರೇಂದ್ರ ಮೋದಿ ಆಗಬೇಕು ಅಂತ ನಮ್ಮ ಇಚ್ಛೆ. ಅವರೇ ಕಂಟಿನ್ಯೂ ಆಗಲಿ. ರಾಹುಲ್ ಗಾಂಧಿ ನೆಕ್ಸ್ಟ್ ಚಾನ್ಸ್ ಕೊಟ್ಟರೆ ಪರವಾಗಿಲ್ಲ, ಬಟ್ ಇದೊಂದು ಸಾರಿ ಮೋದಿ ಆಗಬೇಕು ಅಂದ್ರೆ ನಮ್ಮ ಇಚ್ಛೆ. ಆಗಬೇಕು ಅಂತ. ಓಕೆ, ಥ್ಯಾಂಕ್ ಯು. ಈ ಬಾರಿ ಹೇಗಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಫೈಟ್ ನೋಡಿ? ಕಾಂಪಿಟೇಷನ್ ನಡೆದಾದ್ರೆ ಏನು ಹೇಳಕ್ ಬರಂಗಿಲ್ಲ. ಯಾರು ಇಲ್ಲ ಕಂಡ್ರೆ ಭಗವಂತ ಖೂಬಾ ಏನು ಪೂರಾ ಡಿಕ್ಲೇರ್ ಆಗಿದ ಮೇಲೆ ಕೊಡ್ತದ. ಯಾರಿಗ್ ಭೀ ಹೇಳಕ್ ಬರಂಗಿಲ್ಲ. ಯಾರು ಫೈಟ್ ಇದೆ, ಎಲ್ಲ ಕಾಂಪಿಟೇಷನ್ ಇದೆ. ನಿಮ್ಗೆ ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ? ಇಲ್ಲಿ ಯಾರ ಪಾರ್ಟಿ ಬಂದ್ರು ಅಷ್ಟೇ. ಮತ್ತೆ ನಿಮ್ ಪ್ರಕಾರ ಇವ್ರು ಬಂದ್ರೆ ಕೆಲಸ ಮಾಡ್ತಾರಪ್ಪ ಅನ್ಸುತ್ತೆ? ಕೆಲಸ ಏನ್ ಮಾಡ್ತಾರೆ, ಯಾರು ಭೀ ಮಾಡ್ತಾ ಬಿಟ್ರೆ ಕೆಲಸ. ಇಬ್ರು ಮಾಡ್ತಾರೆ, ಯಾರು ಭೀ ಮಾಡ್ತಾರ. ಇಲ್ಲೇ ಕೆಲಸ ಹೇಳ್ತಾರ, ಮಾಡ್ತಾರ, ನಡ್ತದ. ಇದು ರಾಜಕಾರಣಿನ ಹೆಂಗೆ ಅದು, ಹೇಳ್ತಾರೆ ಹೋಗ್ತಾರೆ, ಮಾಡ್ತಾರೆ. ಪ್ರಧಾನಿ ಈಗಂತೂ ಚಾನ್ಸಸ್ ಅದ ರಾಹುಲ್ ಗಾಂಧಿದು. ಮತ್ತೇನು ಹೇಳಕ್ ಬರಂಗಿಲ್ಲ, ಅದು ಗ್ಯಾರಂಟಿ ಇರಂಗಿಲ್ಲ. ಇದು ರಾಜಕೀಯದ ಒಂದೇ ದಿವಸದಾಗ ಇದು ಆತದ, ಹಿಂದೆ ಮುಂದೆ ಆತದ. ಯಾರು ಆತದ ಯಾರನ್ನ ಗ್ಯಾರಂಟಿ ಇಲ್ಲ ಹೇಳಕ್. ಸರ್ ಹೇಗಿದೆ ಸರ್ ಎಲೆಕ್ಷನ್ ಈ ಬಾರಿ? ಹೆಂಗ ಅನ್ಸ್ತಾ ಇದೆ? ಫೈಟ್ ಇದೆಯಾ? ಟೈಟ್ ಇದೆ ಎಲೆಕ್ಷನ್, ಭಾಳ ಟೈಟ್ ಫೈಟ್ ಇದೆ. ಹೌದು. ಯಾರು ಬಂದ್ರೆ ಒಳ್ಳೇದು ಸರ್ ನಿಮ್ಗೆ? ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ, ಕೆಲಸ ಮಾಡ್ತಾರಪ್ಪ ಇವ್ರು ಬಂದ್ರೆ ಅಂತ? ಈಗ ಭಗವಂತ ಖೂಬಾ ಬಂದ್ರೆ ಒಳ್ಳೇದು. ಈಗ ಲಾಸ್ಟ್ ಟೈಮ್ ಭಗವಂತ ಖೂಬಾ ಇದ್ರು. ನಿಮ್ಗೆ ಈಗ ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ಸಿಕ್ಕಿದ್ಯಾ? ಅಷ್ಟೇ, ನಮಗೆ ಸಿಕ್ಕಿಲ್ಲ. ನಾವು ಮೋದಿಗೆ ನೋಡಿ ಓಟ್ ಹಾಕ್ಬೇಕು ಸರ್. ಮೋದಿಗೆ ನೋಡಿ ಓಟ್ ಹಾಕ್ತೀವಿ. ಮೋದಿಗೋಸ್ಕರ ಭಗವಂತ ಖೂಬಾ ಅವ್ರನ್ನ ಆರಿಸ್ತೀರಾ ನೀವು? ಹೌದು. ಓಕೆ. ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿಯವರು ಅಷ್ಟೇನು ನಮಗಿದೆ ಇಲ್ಲ, ಅನುಭವ ಇಲ್ಲ ಸರ್. ಅದೆಲ್ಲ ಹೊಸವರು. ಇನ್ನು ಏನ್ ಕೆಲಸ ಆಗ್ಬೇಕು ಕ್ಷೇತ್ರದಲ್ಲಿ? ಇನ್ನು ಭಾಳ ಕೆಲಸ ಆಗ್ಬೇಕಾಯ್ತು ಸರ್. ಈಗ ಭಾರತ ನೀರಿನ ದೇಶ ಸಮಸ್ಯೆ ಇದೆ, ಎಲ್ಲ ಸಮಸ್ಯೆ ಅದಾವ್ರಿ. ನೀರು ಬರಗಾಲ ಅದ, ಸದ್ಯ ಬರಗಾಲ ಅದ, ಮಳೆ ಇಲ್ಲ, ಬೆಳೆ ಇಲ್ಲ. ಅದ್ರ ಬಗ್ಗೆದಾಗ ಯಾರು ವಿಚಾರ ಮಾಡೋರೇ ಇಲ್ಲ. ಯಾರು ಬರಲಿ ಅಂತೀರಿ ನಿಮ್ಗೆ? ನಿಮ್ ಪ್ರಕಾರ ಈಗ ಬಿಜೆಪಿ ಕಡೆಯಿಂದ ಬರ್ಬೋದು. ಬಿಜೆಪಿ ಬರ್ಬೇಕು. ಓಕೆ. ಪ್ರಧಾನಿ ಯಾರಾಗ್ಬೇಕಂತೀರಿ? ಪ್ರಧಾನಿ ಮತ್ತು ಮೋದಿನೇ ಆಗ್ಬೇಕ್ರಿ. ಮೋದಿನೇ ಆಗ್ಬೇಕಾ? ಯಾಕೆ ಮೋದಿನೇ ಬೇಕು? ಯಾಕೆ ಮೋದಿ ಅಂದ್ರೆ ನಮ್ಮ ಹೆಣ್ಮಕ್ಳ ಸಲುವಾಗಿ ಅವರೆಲ್ಲ ಭಾಳ ಇದು ಮಾಡ್ಕೊಡ್ಲತ್ತಾರ. ಗ್ಯಾಸ್ ಅಂತ ನಮಗೇನು ಹೆಣ್ಮಕ್ಳ ಸಲುವಾಗಿ ಎಲ್ಲ ಹಾಸ್ಪಿಟಲ್ ಅಂತ ಮಕ್ಕಳು ಮರುಗಳು ಮದಿಗಳು ಮಾಡೋ ಸಲಿಂದ ಎಲ್ಲ ಅವ್ರು ಸಹಾಯ ಮಾಡತ್ತಾರ ನಮ್ಗೆ.
ಅದ್ರ ಸಲುವಾಗಿ ಅವ್ರು ನಮ್ಮ ತಂದೆಗಿನ ಹೆಚ್ಚು ನಮ್ಗೆ ಸಹಾಯ ಮಾಡತ್ತಾರಂದ್ರೆ ಅವರಿಗೆ ನಾವು ಪ್ರಧಾನಿ ಆಗ್ಬೇಕಂಬುದು ನಮ್ಗೆ ಅನುಕೂಲ ಆಗಿದೆ ನಿಮ್ಗೆ ಹಾಗಾದ್ರೆ. ಅನುಕೂಲ ಆಗ್ಯದ್ರಿ. ಯಾರು ಬರ್ಲಿ ಅಂತೀರಿ ಈ ಸಲ ನಿಮ್ಗೆ? ಬಿಜೆಪಿ ಬರಬೇಕು ಅಂತೇಳಿ ನಮ್ದು ಬಿಜೆಪಿ ಬರಬೇಕು ಅಂತ. ಯಾರು ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ? ಈಗ ಇಲ್ಲಿವರೆಗಂತೂ ಅವ್ರ ಕಾರ್ಯವನ್ನು ಎಲ್ಲ ಮಾಡ್ತಾ ಇದ್ರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಅವ್ರದ್ದು ಕರೆಕ್ಟ್ ಅನ್ಸುತ್ತೆ ನಮ್ಮ ಇದ್ರ ಪ್ರಕಾರ, ಅದಕ್ಕೆ ಅವ್ರು ಬರೋದು ಒಳ್ಳೇದು ಅನ್ಸುತ್ತೆ. ಈಗ ಬಿಜೆಪಿ ಹೇಳಿದ್ರಿ ನೀವು, ಬಿಜೆಪಿಯಿಂದ ಭಗವಂತ ಖೂಬ್ 5 ವರ್ಷ ಈಗ MP ಆಗಿದ್ರು. ಹೌದು ಸರ್. ಕೆಲಸ ಮಾಡಿದಾರ ಕ್ಷೇತ್ರದಲ್ಲಿ? ಮಾಡಿದೆ ಸರ್. ಓಕೆ, ಮಾಡಿದ್ದಾರೆ. ಆ ಕ್ಷೇತ್ರಗಳೆಲ್ಲ ಅವರು ಮಾಡ್ತಾನೆ ಇದ್ದಾರೆ, ಆ ಥರ ಏನಿಲ್ಲ. ಈಗ ಸರ್ಕಾರ ಅಂತೂ ಬಿಜೆಪಿ ಒಂದ್ ರೀತಿಯಿಂದ ಚೆನ್ನಾಗಿದೆ. ಈಗ ಇರೋದು ಬಿಜೆಪಿ ಇರೋದು ಚೆನ್ನಾಗಿ ಅನ್ಸುತ್ತೆ. ಮತ್ತೊಮ್ಮೆ ಮೋದಿ ಅಂತೀರಿ ಹಾಗಾದ್ರೆ? ತಮ್ಮ ಮೋದಿ ಬರಬೇಕು ಅನ್ನೋದು ನಮ್ಮ ಆಸೆ. ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಸದ್ಯ ನೋಡ್ಬೇಕು, ಪ್ರಗತಿ ನೋಡ್ಬೇಕಾದ್ರೆ ಈಗಿಂದು ಮೋದಿ ಸ್ವಲ್ಪ ನಮಗೆ ಬೆಟರ್ ಅನ್ಸುತ್ತೆ. ಈಗ ಯಾರು ಬರಲಿ ಅಂತೀರಿ ನಿಮ್ ಕ್ಷೇತ್ರಕ್ಕೆ? ನಮ್ಗೆ ಗೊತ್ತಿಲ್ರಿ, ಎಲ್ಲ ಊರಾಗಿನ ಜನ ಯಾಕಡೆ ಹಾಕ್ಲತ್ತ ಆ ಕಡೆ ಹಾಕ್ತೇವ್ರಿ. ನಮ್ಮ ಊರು ಬಂದು ಅಂದ್ರೆ ಊರಲ್ಲಿ ಯಾರು ಹೇಳ್ತಾರೋ ಅವ್ರಿಗೆ ಹಾಕ್ಬಿಡ್ತೀರಿ ನೀವು? ಎಲ್ಲ ಊರಾಗ ಎಲ್ಲರೂ ಕುಂತಿದ್ದ ಎಲ್ಲಿ ಹಾಕ್ಬೇಕು ಅಂತ ಊರಾಗ ಹೇಳಿದ್ರಪ್ಪ ಅಂತ. ಅಂದ್ರೆ ನೀವಾಗೆ ತೀರ್ಮಾನ ಮಾಡಲ್ವಾ? ಇಲ್ರಿ, ಚೇರ್ಮನ್ ಸಾಹೇಬ್ರು ಎಲ್ಲ ಹೇಳ್ತಾರಲ್ರಿ. ಅಲ್ಲಿ ಓಟ್ ಚೇರ್ಮನ್ ಹೇಳೋದಲ್ಲ, ನಿಮ್ಮ ಹಕ್ಕಲ್ಲ. ನಮ್ಮ ಹಕ್ಕಂದ್ರೆ ಬಿ ಅವ್ರು ಏನಾರ ಕೆಲಸ ಇದ್ರು ಬಿ ಅವ್ರು ಮಾಡಿಸ್ತಾರಲ್ರಿ ನಮ್ಗೆ. ಅದಕ್ಕೆ ಅವ್ರು ಹೇಳ್ದಂಗೆ ಹಾಕ್ಬಿಡ್ತೀವಿ. ಚೇರ್ಮನ್ ಎಲ್ಲ ಹೇಳ್ತಾರೆ ಅವ್ರು ಹಾಕ್ತಾರೆ. ಅವೆಲ್ಲ ಊರಾಗ ಯಾರು ಹೇಳ್ದಂಗ. ಈಗ 5 ವರ್ಷ ಪ್ರಧಾನಿ ಮೋದಿ ಆಗಿದ್ರಲ್ಲ, ಹೇಗಿತ್ತು ಅವ್ರದ್ದು ಆಡಳಿತ? ಅನುಕೂಲ ಆಗಿದೆಯಾ ನಿಮ್ಗೆ? ಅನುಕೂಲ ಆಗ್ಯದ್ರಿ. ಅವ್ರು ಮಾಡ್ಕೊಟ್ಟಿದಾರ? ಅವ್ರು ಏನ್ ಅನುಕೂಲ ಆಗಿದೆ? ಎಲ್ಲ ಚಲೋ ಆಗ್ಯದ ಅಂತ ಅಂತಾರ್ರಿ. ನಮ್ಗೇನ್ ಮಾಡ್ಯಾರಿ, ನಾವು ದುಡ್ದೇ ಉಣ್ತೀವಿ. ಯಾರು ಬಂದ್ರೆ ಯಾರು ಬಂದ್ರಿ ಹಾಕಿಟ್ಟು ಓಟ್ ಹಾಕ್ತೇವಿ, ಮತ್ತ ದುಡ್ದೇ ಉಣ್ತೇವೆ. ನಮ್ಗೇನು ಮತ್ತೆ ಯಾರೇನು ಮತ್ತೆ ಸಾವುಕಾರ ಬಲಿ ಇಟ್ಟು ಮಾಡೋದು. ನಮ್ ದುಡ್ಮೆ ನಮ್ಗೆ, ಯಾರು ಬಂದು ಏನ್ ಮಾಡಲ್ಲ ಅಂತ. ನೀರಿನ ಸೌಲಭ್ಯ, ರಸ್ತೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ನಮಗೆ ನಾ ಸವಲತ್ತು ಇಲ್ಲ ಬೀಳೋದು. ನಾವು ಬೈಲಾಡಿ ಅದ ಇಟ್ಟು 1 ಎಕರೆ ಎಟೆ ಬಿತ್ಕೊಂಡು ಅಷ್ಟೇ. ಈಗ ನೀವು ಯುವಕರು, ಹೌದು ದೇಶದ ಅಭಿವೃದ್ಧಿ ಚಿಂತನೆ ಎಲ್ಲ ಮಾಡ್ಬೇಕಾದಂಥವ್ರು. ಹೌದು ಸರ್. ಎಂಥ ನಾಯಕನ ಆರಿಸ್ಬೇಕು ಅನ್ಕೊಂಡಿದ್ರಿ? ಇವಾಗ ಸರಿದಸ್ ಹೇಳ್ಬೇಕಂದ್ರೆ 60 ವರ್ಷ ಕಾಂಗ್ರೆಸ್ ಮಾಡ್ಯದ್ರಿ, ಏನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಫುಲ್ ಎಂಪ್ಲಾಯ್ಮೆಂಟ್ನು ಮಾಡ್ತಾ ಅಂತ ಹೇಳಿಲ್ಲ. ಇವಾಗ ಮೋದಿ ಅವರು ಎಂಪ್ಲಾಯ್ಮೆಂಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಇವಾಗ ಇಂಪ್ರೂವ್ ಆಗ್ತಾ ಇದೆ 5 ವರ್ಷದಲ್ಲಿ. ಇನ್ನು ಮುಂದೆ ಅವರೇ ಬರ್ಬೇಕಂತ ನಮ್ಮ ಆಸೆ. ಮೋದಿಯೇ ಬರ್ಬೇಕು? ಹೌದು ಸರ್. ಓಕೆ, ನಿಮ್ಮ ಕ್ಷೇತ್ರದಲ್ಲಿ ಯಾರನ್ನ ಆರಿಸ್ಬೇಕು ಅಂತ? ನಮ್ಮ ಕ್ಷೇತ್ರದಲ್ಲಿ ಇವಾಗ ಭಗವಂತ ಖೂಬ ಇದ್ದಾರೆ, ಅವರಿಗೆ ಹಾಕೋದು. ಭಗವಂತ ಖೂಬ್ ಬರ್ಬೇಕು. ಹೌದು. 5 ವರ್ಷ ಈಗ MP ಆಗಿದ್ರು. ಹೌದು. ಕೆಲಸ ಕಾರ್ಯಗಳೆಲ್ಲ ಮಾಡಿದ್ರ? ನಿಮ್ಮ ಏನು ನಿಮ್ಮ ಇದಕ್ಕೆಲ್ಲ ಬಂದಿದ್ರ ಕ್ಷೇತ್ರಕ್ಕೆಲ್ಲ? ಅವ್ರೇನು ಡೈರೆಕ್ಟ್ ಎಲ್ಲ MP ಗಳು ಬರಕಿಲ್ಲ, ಆದ್ರೆ ಅಲ್ಲೇ ಕುಂತಲ್ಲೇ ಕೆಲಸ ಮಾಡ್ತಾರ್ರಿ ಎಲ್ಲ ಮಾಡಿದ್ದಾರೆ. ಹೌದು. ಅನುಕೂಲ ಆಗಿದೆ. ಹೌದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನಂತೀರಿ? ಅವರು ಪ್ರಧಾನಿ ಅಭ್ಯರ್ಥಿ. ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆದ್ರೆ ದೇಶ ಏನು ಇಂಪ್ರೂವ್ಮೆಂಟ್ ಆಗಕ್ಕಿಲ್ಲ. ಇವಾಗ ನರೇಂದ್ರ ಮೋದಿ ಸರಿಯಾಗಿ ಓಟದಲ್ಲಿ ಹೆಸರು ತಂದಿದ್ದಾರೆ, ಅವರೇ ಆಗ್ಬೇಕು. ಯಾರು ಬರ್ಲಿ ಅಂತೀರಿ ಈ ಬಾರಿ ನಿಮ್ ಕ್ಷೇತ್ರದಲ್ಲಿ? ಮೋದಿ. ಯಾಕೆ ಮೋದಿ? ಯಾಕೆ ಮೋದಿ ಅಂದ್ರೆ ಏನ್ ಹೇಳ್ಬೇಕು, ಒಳ್ಳೆ ದಂಧೆ ಮಾಡ್ತಾರ, ಚಲೋ ದಂಧೆ ಮಾಡ್ತಾರ ಅಂತಂದು ಮೋದಿ. ಅಲ್ಲ, ಯಾವ್ದಕ್ಕಾದ್ರೂ ಒಂದು ಕಾರಣ ಇರುತ್ತಪ್ಪ. ಅದು ಒಳ್ಳೆ ದಂಧೆ ಮಾಡ್ಯಾರ. ಅವ್ರೇನು ಖರಾಬ್ ದಂಧೆ ಮಾಡಿಲ್ಲ. ಅವ್ರಿಗೇನು ಕುಸ್ಗಳಿಲ್ಲ, ಕುನಿಗಳಿಲ್ಲ. ಅವ್ರಿಗೆ ಓಟ್ ಮಾಡೋದು ಬರ್ಲಿ ನಾ ಬರ್ಲಿ. ನಿಮ್ ಕ್ಷೇತ್ರದಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಿ? ಈಗ ಭಗವಂತ ಖೂಬ, ಈಶ್ವರ್ ಭಗವಾನ್ ಕಳೆದ ಈಗ 5 ವರ್ಷದಿಂದ MP ಆಗಿದ್ದಾರೆ. ಅವ್ರು ಕಳೆದ ಬಾರಿ ಕೂಡ ಆರಿಸಿದ್ರು. ಚೆನ್ನಾಗಿ ಕ್ಷೇತ್ರದಲ್ಲೆಲ್ಲ ಕೆಲಸ ಅವ್ರ ಕೆಲಸ ಮಾಡಿಲ್ಲ ಸರ್. ಆ ಮೋದಿಗೆ ನೋಡೇ ಬಿಟ್ಟು ಅವ ಬಂದಿಲ್ಲಿ ಬಿ ನಾವು ನೋಡಿಲ್ವಿ ಅವ್ನಿಗೆ. ಮತ್ತೆ ನಾವು ಮೋದಿಗೆ ನೋಡಿ ಬಿಟ್ಟು ಮೋದಿಗೆ ನೋಡಿ ಓಟ್ ಹಾಕ್ತೀರ? ಅವ್ರ ಮುಖ ನೋಡಿ ಅಲ್ಲ, ಇವ್ರ ಮುಖ ನೋಡಿಲ್ಲ ರೀ. ಇವ್ರ ಮುಖ ಬಿಟ್ಟು ಇವ್ರದ್ದು ಮುಖನೇ ನೋಡಿಲ್ಲ ಅಂತ ಹೇಳ್ತೀವಿ. ಖರೆ ಇದ್ದಿದ್ದು ಹೇಳ್ತೀವಿ. ರಾಹುಲ್ ಗಾಂಧಿ? ರಾಹುಲ್ ಗಾಂಧಿನ ಅದ್ರ ಬೇಪತ್ತಾನೆ ಅದ. ಯಾಕೆ? ಅವ್ರು ಈ ಕಡೆ ಏರಿಯಾಕ್ಕೆ ಪಾರ್ ಬೌಂಡ್ರಿ ಅದ ಸರ್, ಮೇಕರ್ ಅಂದ್ರ ಹೇಳಿದ್ದಾರೆ. ಬರೀ ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ ಇಲ್ಲಿ? ಈಗ ಇಲ್ಲಿ ಈಶ್ವರ್ ಖಂಡ್ರೆ ಅವರು ನಿಂತಿದ್ದಾರೆ. ಪಾಲ್ಕಿ ಏರಿಯಾ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಈ ಸಲ ಅವರಿಗೆ MP ಮಾಡ್ಬೇಕನ್ನೋದು ನಮ್ದು. ಈಗ 5 ವರ್ಷದಿಂದ, ಈಗ ಲಾಸ್ಟ್ ಟೈಮ್ ಇವರು MP ಆಗಿದ್ರು ಭಗವಂತ ಖೂಬ್ ಅವರು ಕೆಲಸ ಮಾಡಿದ್ರು. ಇಲ್ಲಿವರೆಗೂ ಅವರು ನಮ್ಮ ಮುಖನೇ ನೋಡಿಲ್ಲ. ನಾವು ಅವರ ತಾಲೂಕು ನಮ್ದು. ಲೋಕಲಲ್ಲಿ ನಮ್ಮ MLA BJP-ದವರೇ ಅದಾರ. ಅವ್ರಿಗೆ ಈ ಸಲ ಅನಿಸಿಲ್ಲ ಸರ್ ಅವ್ರದ್ದು. ಆಮೇಲೆ MP ಅವರಂತೂ ನಾವು ಮುಖ ನೋಡಿಲ್ಲ. ನಮ್ಮ ತಾಲೂಕಾಗ ಬಂದಿಲ್ಲ, ಒಂದ್ಸಲ ಬಂದೇ ಇಲ್ಲ, ಕೆಲಸನೂ ಆಗಿಲ್ಲ.
ಒಂದು ಏರಿಯಾಕ್ಕೆ ನೋಡ್ರಲ್ಲ ನೀವೇ ಗೊತ್ತಾಗ್ತಾರೆ ಅವರ ತಾಲೂಕದಾಗ ಹೋಗ್ರಿ ಒಂದೊಂದು ಊರಿಗೆ ಇವತ್ತಿಗೆ ಕುಡಿಯೋಕೆ ನೀರಿಲ್ಲ, ರೋಡ್ ಇಲ್ಲ, ಸಮಸ್ಯೆ ಅದ ಸರ್. ಪ್ರಧಾನಿ ಯಾರಾಗ್ಬೇಕಂತ? ಈಗ ಅಲ್ಲಿ ಮೋದಿ ಸಾಬ್ ಅಂತ ಎಲ್ಲ ಹೇಳತ್ತಾರ. ಅವ್ರು ಹೇಳಿದ ಪ್ರಕಾರ ಕೆಲಸ ಬರೀ ಮಾತುಗಳು ಅಷ್ಟೇ ಆಗ್ಲತ್ತಾವ, ಇನ್ನೇನು ಹಂಗೆ ಕಾಣಿಲ್ಲ. ಕೆಲಸ ಮಾಡ್ಲಿಲ್ವಾ? ಅವ್ರೇನು ಮಾತು ಘೋಷಣೆ ಎಲ್ಲ ಹೇಳಿದ್ರಲ್ಲ ಲಾಸ್ಟ್ ಟೈಮ್, ಇನ್ನು ಅಷ್ಟೇನು ಅನಿಸಿಲ್ಲ ಇನ್ನು. ಈ ಸಲ ಯಾರು ಬಂದ್ರೆ ಒಳ್ಳೇದಂತ ನಿಮ್ಗೆ? ಮೋದಿ ಬಂದ್ರು ಒಳ್ಳೇದಂತ. ಮೋದಿ ಬರಬೇಕು ಅಂತೇಳಿ. ಇಲ್ಲಿ ನಿಮ್ ಕ್ಷೇತ್ರದಲ್ಲಿ ಯಾರು MP ಆಗ್ಲಿ ಅಂತೇಳಿ? ಈಶ್ವರ್ ಖಂಡ್ರೆ ಮತ್ತೆ ಭಗವಂತ ಖೂಬಾ ಇಬ್ರು ಇದ್ದಾರೆ. ಹರಾಖರೆ ಅವ್ರು ಅಷ್ಟು ನಮಗೆ ಪರಿಚಯನೇ ಇರ್ಲಿಲ್ಲ. ಈಗ ಮೋದಿನೇ ಅಂದಿನ ಸಲಕ್ಕೆ ಅದೇ ಹಾಕ್ತೇವೆ ನಾವು. ಪೈಲೆ ಹಿಡ್ದು ಅದೇ ಈಗ ಬಿ ಅದೇ ಮೋದಿ ಮುಖ ನೋಡಿ ಓಟ್ ಹಾಕ್ತೀರಿ. ಇಲ್ಲಿ ಯಾರು ನಿಂತಿರ್ಲಿ. ನಿಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ MP ಆಗಿ? ಭಗವಂತ ಖೋಬಾ ಬಂದರೆ ಸರಿಯಾಗಿದೆ ಸರ್. ಈಗ 5 ವರ್ಷ MP ಆಗಿದ್ರಿ, ಈಗ ಕೆಲಸ ಮಾಡಿದ್ದಾರ? ಕೆಲಸ ಮಾಡಿದ್ದಾರೆ, ಏನೋ ಮಾಡಬೇಕಾಗ್ಯದ. ಮತ್ತೊಂದು ಬಾರ್ ಮೋದಿ ಕೊಟ್ಟರೆ ಮತ್ತೆ ಕೆಲಸ ಆಗುತ್ತೆ ಸರ್. ಅಂದ್ರೆ ಮೋದಿಗೋಸ್ಕರ ಓಟ್? ಮೋದಿಗೋಸ್ಕರ ಓಟ್, ಓಕೆ. ದೇಶಕ್ಕಾಗಿ ಓಟ್. ದೇಶಕ್ಕಾಗಿ ಓಟ್ ಮಾಡ್ತೀರಿ, ಅಭ್ಯರ್ಥಿಗಲ್ಲ? ಅಭ್ಯರ್ಥಿ ಅಲ್ಲ, ಅಭ್ಯರ್ಥಿನೂ ಇದ್ದಾರೆ. ಬಟ್ ಇದೊಂದು ಸಲ ಚಾನ್ಸ್ ಕೊಡ್ಬೇಕು ಮೋದಿಗೆ, ಇನ್ನೊಂದು ಸಲ. ಓಕೆ. ಏನಾಗಬೇಕು ಅಂತೀರಿ ಚೇಂಜಸ್ ಎಲ್ಲ? ದೇಶಕ್ಕೋಸ್ಕರ ಸ್ವಲ್ಪ ಪಾಕಿಸ್ತಾನ ಪರವಾಗಿ ಇದಾಯಿತು, ಸರ್ಜಿಕಲ್ ದಾಳಿ ಮಾಡಿದ್ರು ಆಯ್ತು. ಯುವಕರಿಗೋಸ್ಕರನೂ ಮಾಡ್ತಾ ಇದ್ದಾರೆ ಅವರು, ಯುವಕರಿಗೋಸ್ಕರ ಆಯ್ತು. ವಿದೇಶಾಂಗ ನೀತಿಯಿಂದ ಮೋದಿದು ಕರೆಕ್ಟ್ ಅದ. ಯೂತ್ ಇಲ್ಲದೆ ಒಂದು ವಿಶ್ವದ ಮಟ್ಟದಲ್ಲಿ ಬೆಳವಣಿಗೆ ಮಾಡಿದ್ದಾರೆ, ವಿಶ್ವ ಮಟ್ಟದಲ್ಲಿ. ಮುಂದೆ ಅದು ನಮ್ಮ ಭಾರತದ ವಿಶ್ವ ಮಟ್ಟಕ್ಕೆ ಒಯ್ಕೊಳ್ಳೋದು ಅವ್ರ ಸಾಮರ್ಥ್ಯ ಅದ. ರಾಹುಲ್ ಗಾಂಧಿ ಇಲ್ಲ ಅದು. ರಾಹುಲ್ ಗಾಂಧಿ ಬಗ್ಗೆ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಬಟ್ ಅವರು ಒಂದು ಹಂತಕ್ಕೆ ಬೆಳೆದಿಲ್ಲ ಅವರು. ಎಲೆಕ್ಷನ್ ಹೆಂಗಿದೆ ಸರ್? ಎಲೆಕ್ಷನ್ ಜೋರಾಗಿದೆ. ಬಿಸಿ ಇದೆಯಾ? ಬಿಸಿ ಇದೆ. ಬಿಸಿ ಇದೆ. ಬಿಸಿ ಇದೆ. ಓಕೆ. ಈ ಬಾರಿ ಯಾರು ಬರ್ಬೇಕಂತೀರಿ ನಿಮ್ಗೆ MP ಆಗಿ? MP ಭಗವಂತ ಖೂಬಾ. ಲಾಸ್ಟ್ ಟೈಮ್ MP ಆಗಿದ್ರು, ಒಳ್ಳೆ ಕೆಲಸ ಆಗ್ಯಾವ. ಮಾಡಿದಾರ? ಕೆಲಸ ಆಗಿದೆ. ಏನೇನಾಗಿದೆ? ಇಲ್ಲ, ರೈಲ್ವೆ ಆಗ್ಯದ, ಫಸಲ್ ಬಿಮಾ ಯೋಜನೆ ಆಗ್ಯದ, ಸಂದೇಶ ಸುರಕ್ಷೆ ಆಗ್ಯದ, ಹೈವೇ ರೋಡ್ 4 ಲೈನ್ ರೋಡ್ಗಳು ಆಗ್ಲತ್ತವ ಬೀದರ್ಕ. ಒಳ್ಳೊಳ್ಳೆ ಕೆಲಸ ಆಗ್ಯಾವ. ಜನರಿಗೆ ಹತ್ರ ಹೋಗುವಂಥ ಪಕ್ಷ ಅದ BJP. ಅದಕ್ಕೆ ಏನಂದ್ರೆ BJPನೇ ಬರಬೇಕು, ಮೇಲೆ ಮೋದಿನೇ ಬರಬೇಕು. ಓಕೆ. ಈಶ್ವರ್ ಖಂಡ್ರೆ ಬೀದರ್ ಉಸ್ತುವಾರಿ ಆಗಿನಾಗೂ ಏನು ಮಾಡಿಲ್ಲ, ಮತ್ತು ಅವ್ರಿಗೆ ಕಾರ್ಯಾಧ್ಯಕ್ಷದೂ ಏನು ಮಾಡಿಲ್ಲ. ಪ್ರಧಾನಿ ಮೋದಿಯವರೇ ಆಗಬೇಕು. ಇನ್ನು 15ರಿಂದ 20 ವರ್ಷ ಮೋದಿನೇ ಆಗಬೇಕು. ಯಾಕಂದ್ರೆ ನಮ್ಮ ದೇಶ ಉಳಿಬೇಕಾದ್ರೆ ಮೋದಿನೇ ಆಗಬೇಕು. ರಾಹುಲ್ ಗಾಂಧಿ ಒಂದು ಆಟಕ್ಕೆ ಇರ್ಬೇಕು, ಅವರು ಲೆಕ್ಕಕ್ಕಿಲ್ಲ. ಈ ಬಾರಿ ನಿಮಗೆ ಇಲೆಕ್ಷನ್ ಅಲ್ಲಿ ಇಲ್ಲಿ MP ಯಾರು ಬೇಕು? कांग्रेस। ಯಾಕೆ? क्या बोलना सर, अभी GST वगैरह लग गया है अभी। हर इसको भी क्या बोलते हैं, हर सामान के ऊपर भी GST लग गया है। अभी नाइट बिल के लिए भी KSRTC में भी देख लीजिए आप कि अभी किराए में भी चलाए तो भी GST लग रहा है सर। अभी अब तो भी 30% अभी 30% किराया रहने के बावजूद भी हम GST लेके भरना पड़ रहा है, डबल लेके भरना पड़ रहा है। पहले कांग्रेस सरकार नहीं रहने की वजह से ही ऐसा हो गया। राहुल और मोदी? राहुल। ಹೇಗಿದೆ ಸರ್ ಈ ಬಾರಿ ಚುನಾವಣೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಒಟ್ಟು ಸದ್ಯಕ್ಕೆ ಏನಪ್ಪ ಚುನಾವಣೆ ಕಾವು ಜೋರಾಗಿದೆ ಸರ್. ಈಗ ಜೋರಿದೆ. ಬಟ್ ಇನ್ನೂ ಏನಪ್ಪ ಅಂದ್ರೆ ಜನ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂತ ಅನ್ನೋದು 1-2 ದಿವಸದಲ್ಲಿ ಕಾದು ನೋಡಬೇಕು. ಬಟ್ ಈಗ ಸದ್ಯ ಏನಪ್ಪ ಮೋದಿ ಅವರ ಗಾಳಿ ಜೋರಾಗಿದೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ, ಅಲ್ಲೇ ಇದೆ ಇಲ್ಲಿ. ಅದು ಮತವಾಗಿ ಪರಿವರ್ತನೆಗೊಂಡಾಗ ಸ್ವಲ್ಪ ಒಳ್ಳೇದಾಗುತ್ತೆ. ಈಗ ಈ ಬಾರಿ ಯಾರು ಬರಬೇಕು ಅಂತೀರಿ ನಿಮ್ಮ ಕ್ಷೇತ್ರಕ್ಕೆ? ಈಶ್ವರ್ ಖಂಡ್ರೆ ಅವರು ಮತ್ತೆ ಭಗವಂತ ಖೂಬಾ ಇದ್ದಾರೆ. ಒಂದು ರಾಷ್ಟ್ರ ಮಟ್ಟದ ವಿಚಾರ ಮಾಡಿದಾಗ ಭಗವಂತ ಖೂಬಾ ಅವರು BJP ಬರಬೇಕು ಅಂತ. ಬಟ್ ಖಂಡ್ರೆ ಅವರು ಸಹ ಒಳ್ಳೆ ಯುವ ನಾಯಕರು, ಇನ್ನೂ ಉತ್ಸಾಹ ಇದೆ ಅವರಲ್ಲಿ, ಕೆಲಸ ಮಾಡಬೇಕು ಜನರಂತ ಉತ್ಸಾಹ ಇದೆ. ಅವರು ಒಂದು ಜಿಲ್ಲೆ ಮಟ್ಟಕ್ಕೆ ವಿಚಾರಕ್ಕೆ ಬಂದಾಗ ಅವರು ಬಂದರೂ ಒಳ್ಳೆಯದು ಅಂತ ಭಾವಿಸ್ತಾರೆ. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಕೂಡ ಕೆಲಸಗಳು ಆಗಬೇಕಾಗಿದೆಯಾ? ಭಾಳಷ್ಟು ನೀರಾವರಿ ಕೆಲಸಗಳಿವೆ. ಈಗ ನಮ್ಮ ಒಂದು ಕಾರಂಜ ನೀರಾವರಿ ಇದೆ. ಕಾರಂಜ ನೀರಾವರಿ ಅದು ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಅದನ್ನು ಪೂರ್ತಿಯಾಗಿ ಕಾಲುವೆಗೆ ನೀರು ಹರಿದು ರೈತರಿಗೆ ಅದರ ಅನುಕೂಲ ಇನ್ನೂ ಪೂರ್ತಿ ತಲುಪೇ ಇಲ್ಲ. ಎಷ್ಟೋ ಸರ್ಕಾರಗಳು ಬಂದು ಹೋದು, ಬಟ್ ಅದ್ರ ಬಗ್ಗೆ ಯಾರೂ ಗಮನನೇ ಹರಿಸಿಲ್ಲ. ನಾವೀಗ ಬೀದರ್ನ ನಗರದ ಜಿಲ್ಲಾಧಿಕಾರಿಯ ಕಚೇರಿ ಮುಂದಿದ್ದೀವಿ. ಇಲ್ಲೊಂದಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಸಂಜೀವ್ ಕುಮಾರ್ ಅಂತ ಸರ್. ಹೇಗಿದೆ ಸರ್ ಈ ಬಾರಿ ಇಲೆಕ್ಷನ್ ನಿಮ್ಮ ಕಡೆ? ಈ ಬಾರಿ ಎಲೆಕ್ಷನ್ ನೋಡ್ರಿ ಸರ್, ತುಂಬ ಚೆನ್ನಾಗಿದೆ. ಬಟ್ ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಬೇಕು. ಇಡೀ ಕರ್ನಾಟಕದಲ್ಲಿ
ಸೆಂಟ್ರಲ್ನಲ್ಲಿ ದಿಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಬೇಕು. ಮತ್ತು ನಮ್ಮಲ್ಲಿ ಈಶ್ವರ್ ಸಾಬ್ರು ಗೆದ್ದಿ ಅವರು ತುಂಬ ಸಲ ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ. ಹಿಂದುಗಡೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಅವ್ರು ಇದ್ದಿನಾಗ ರೋಡು, ಚರಂಡಿ, ಹಾಸ್ಪಿಟಲ್ಲು, ಮೆಡಿಕಲ್ ಕಾಲೇಜು ತುಂಬ ಕೆಲಸಗಳು ಭಾಳಷ್ಟು ಅಭಿವೃದ್ಧಿ ಕೆಲಸ ರಹೀಮ್ ಖಾನ್ ಅವರು ಮತ್ತು ಈಶ್ವರ್ ಸಾಬ್ರು, ರಾಜಶೇಖರ್ ಪಟೇಲ್ ಅವರು ಎಲ್ಲ ಕಲ್ತು ಒಳ್ಳೆ ಕೆಲಸ ಮಾಡ್ಕೊತ ಬಂದಾರೆ. ಮತ್ತು ನಮ್ಮಲ್ಲಿ ಇದೊಂದು ಸಲ ಈಶ್ವರ್ ಸಾಬ್ರು ಗೆದ್ದರೆ ಒಳ್ಳೆಯದು. ಈಗ ಖೂಬಾ 5 ವರ್ಷ ಈಗ MP ಆಗಿದ್ರು, ಕಳೆದ ಬಾರಿ MP ಕಳಿಸಿದ್ರಿ, ಹೇಗೆ ಕೆಲಸ ಮಾಡಿದ್ರು ಅವ್ರು ನೋಡ್ರಿ ಸರ್, ಗಾರ್ಡನ್ನಲ್ಲಿ ಅವು ಸಿಮೆಂಟ್ ಕುರ್ಚಿಗಳು ಬಿಟ್ಟರೆ ಬೇರೆ ಕೆಲಸ ಏನೂ ಮಾಡೋಕ್ಕೆ ಬಂದಿಲ್ಲ ಅವ್ರಿಗೆ. ಮಾಡಿಲ್ಲ ಅವ್ರ ಅಭಿವೃದ್ಧಿ ಕೆಲಸ ಏನೂ ಆಗಿಲ್ಲ. ಖೂಬಾ ಅವ್ರದ್ದು. ಪ್ರಧಾನಿ ಯಾರಾಗಬೇಕಂತ ರಾಹುಲ್ ಗಾಂಧಿ ಓಕೆ ಸರ್. ಯಾಕೆ ಸರ್ ನೋಡಿ, ಅವ್ರು ಆದ್ರೆ ಜನಗಳಿಗೆ ಒಳ್ಳೇದಿದೆ, ದೇಶಕ್ಕೂ ಒಳ್ಳೇದಿದೆ. ನರೇಂದ್ರ ಮೋದಿ ಅವರು ಏನು PM ಇದಾರ, ಎಲ್ಲ ಇಲ್ಲಿ ತನ 5 ವರ್ಷದಾಗ ಎಲ್ಲ ಸುಳ್ಳು ಬೋಕಸ್ ಕೆಲಸ, ಸುಳ್ಳೇ ಹೇಳ್ಕೊತ ಬಂದಾರ, ಸುಳ್ಳೇ ಬೋಕಸ್ ಕೆಲಸ ಮಾಡ್ಕೊತ ಬಂದಾರ. ಯಾವ ಕೆಲಸಗಳು ಆಗಿಲ್ಲ. ನೋಟ್ ಬಂದಿ ಮಾಡ್ಯಾರ. 110 ಜನಗಳು ಇಂಡಿಯಾದಲ್ಲಿ ಲೈನಿಗೆ ನಿಂದಿರಿಸಿ 110 ಪಬ್ಲಿಕ್ ಜನಗಳು ಸತ್ತು ಬಿಟ್ಟಾರ. ಯಾರು ಕರೋಡಪತಿ ಹೋಗಿ ಲೈನ್ದಾಗ ನಿಂತಿರೋ ಲೋಡ್ ಚೇಂಜ್ ಮಾಡ್ಕೊಂಡಿಲ್ಲ. ಯಾರು ಅವ್ರು ಬಂದು ಕ್ಯೂನಲ್ಲಿ ನಿಂತಿಲ್ಲ. ಎಲ್ಲದರಲ್ಲಿ ಗೋಲ್ ಗರೀಬರೇ. ಇಲ್ಲಿ ನಮ್ಮ ಕರ್ನಾಟಕದಾಗ ಸಿದ್ದರಾಮಯ್ಯ ಅವರು ಇದ್ದಾಗ ರೈತರಿಗೆ 50,000 ರೂಪಾಯಿ ರೈತರಿಗೆ ಮಾಫ್ ಮಾಡಿದ್ದಾರೆ, ಅನ್ನ ಮಾಡಿದ್ದಾರೆ. ಅವ್ರು ಕೊಟ್ಟಿಲ್ಲ. ಅವ್ರು ಕೊಟ್ಟರೆ 1 ಲಕ್ಷ ಮಾಫ್ ಆಗೋದಿತ್ತು. ಅಂದ್ರೆ ಬದಲಾವಣೆ ಆಗ್ಬೇಕಂತೀರಿ ಸರ್? ಬದಲಾವಣೆ ಆಗಲೇಬೇಕು. ನಿಮ್ಮ ಹೆಸರೇನು? ನನ್ನ ಹೆಸರು ಭುಜಂಗರಾವ್ ಅದ. ಭುಜಂಗರಾವ್ ಅಂತ. ಓಟ್ ಇದೆಯಲ್ಲ, ನಾಡ್ದು ಹಾಕ್ತಿರಲ್ಲ? ಓಟ್ ಹಾಕ್ತಿರಿ? ಹಿಂದೆಲ್ಲ ಓಟ್ ಹಾಕಿದ್ರ ಎಲ್ಲ ಎಲೆಕ್ಷನ್ ಅಲ್ಲೂ? ಹಾಕಿದ್ವಿ. ಎಲ್ಲ ಆರ್ಸಿ ಬಂದ್ರಲ್ಲ, ಒಳ್ಳೆ ಕೆಲಸ ಮಾಡಿದಾರ ನಿಮ್ಮ ಕಡೆ? ಯಾರಿ ನಿಮ್ ಕಡೆ ಎಲ್ಲ ಬಂದವರು ಇಲೆಕ್ಷನ್ ಗೆದ್ದು ಬಂದಾರಲ್ಲ, ಕೆಲಸ ಮಾಡಿದಾರ? ಮಾಡಿದಾರ. ಈ ಸಲ ಯಾರು ಬರಲಿ ಅಂತೀರಿ? ಓಟ್ ಅದಕ್ಕೆ ಬರ್ತದೆ, ನಮ್ಗೆ ಸ್ವಲ್ಪ ಹಂಗೆ ಹೇಳಕ್ ಬರ್ತದೆ. ಹಂಗೆ ಇವ್ರೆ ಹಾಕ್ತಂತ ಹೆಂಗೆ ಹೇಳಕ್ ಬರ್ತದೆ, ಅವ್ರಿಗೆ ಹಾಕ್ತಂತ ಹೆಂಗೆ ಹೇಳಕ್ ಬರ್ತದೆ. ಪ್ರಧಾನಿ ಯಾರಾಗ್ಬೇಕಂತೀರಿ? ಮೋದಿ ಪ್ರಧಾನಿ ಆಗಿದ್ರು 5 ವರ್ಷ, ಈಗ ನಾವು ಅನುಕೂಲ ಮಾಡ್ಕೊಟ್ಟಿದಾರೆ ಅವ್ರಿಗೆ ಇವ್ರಿಗೆ ಎಲ್ಲ ಕಲಿಯೋದು ಸರ್. ಯಾರು ಬರ್ತಾರೆ ಯಾರು ಇಲ್ಲ, ಅದು ಓಟ್ ಅದ. ನಿಮ್ಗೇನಾದ್ರು ಅನುಕೂಲ ಆಗಿದೆಯಾ ಇಲ್ವಾ? ಅನುಕೂಲ ನಮ್ಗೆ ಅನ್ನೋದು ಯಾರಿಗೆ ಹಾಕಲ್ಲ, ಹಾಕ್ತೇವೆ. ಊರ್ದ ಅದು ಹಳ್ಳಿ ಊರ್ದ ರೀತಿ ಎಲ್ಲ ಹಾಕ್ತೀವಿ. ಯಾರು ಹೇಳಿದ್ರೆ ಹಾಕ್ಬಿಡ್ತೀರಾ? ನೀವಾಗೆ ಹಾಕಲ್ಲ? ಯಾಕಂದ್ರೆ ನಾವು ಮನ್ಸಿಗೆ ಯಾರು ಬರ್ತದೆ ಯಾರು ಅವ್ರು ಹೇಳಿ, ನೀವು ಹೇಳಿದ್ರು ಹೂ ನೆನ್ಬೇಕಾದ್ರೆ ಅವ್ರಲ್ಲಿ ಹೂ ನೆನ್ಬೇಕಾದ್ರೆ ಯಾವ್ದಕ್ಕೆ ಹಾಕ್ತದೆ ಮನುಷ್ಯ ಅದಕ್ಕೆ ಹೇಳಕ್ ಬರ್ತದೆ. ಅಲ್ಲಿ ಹೋಗಿ ಒತ್ತು ಬರ್ತೀರಿ ಒಂದು. ಮತ್ತೆ ಏನ್ ಮಾಡ್ತೀರಿ ಹೇಳಿ? ನೀವು ಇಬ್ಬರು ಬರ್ತೀರಿ, ಇಬ್ಬರಿಗೆ ಹಾಕ್ತೇವೆ ಅಂತ ಹೇಳ್ತೀವಿ. ಅದು ಎಲ್ಲಿ ಹೋಯ್ತು ಕೈ ಸರ್. ಮೋದಿ ಬಂದ್ರ ಅನುಕೂಲ ಆಗ್ಬಹುದು ಅಂತ ಹೇಳ್ತಾರ ಸರ್. ಮೋದಿನೇ ಬರ್ಬೇಕಂತ ಈಗ ಎಲ್ಲಾರು ಹೇಳತ್ತಾರ ಸರ್. ಈಗ ಎಲ್ಲಾ ಊರ್ ಜನ ಹೇಳಿನ್ ಸರ್. ಈಗ ನೆಕ್ಸ್ಟ್ ಏನೋ ಸರ್, ಯಾರ ತಲೆಯಾಗ ಏನಿದ್ರಿ, ಯಾರಿಗೆ ಹಾಕ್ತಾರ ಅದು ಗೊತ್ತಿಲ್ಲ ಸರ್. ಈ ಬಾರಿ ಚುನಾವಣೆ ಹೇಗಿದೆ ಸರ್ ನಿಮ್ಮ ಕ್ಷೇತ್ರದಲ್ಲೆಲ್ಲ? ಚೆನ್ನಾಗಿದೆ ಸರ್. ಫೈಟ್ ಇದೆಯಾ? ಫೈಟ್ ಇದೆ. ಈಸಿ ಇಲ್ಲ ಈ ಸಲ. ಯಾರು ಗೆಲ್ತಾರಂತ ಈ ಸಲ? ಖೂಬಾ ಗೆಲ್ತಾರೆ. ಖೂಬಾ ಬಿಜೆಪಿ ಬರುತ್ತೆ. ಬಿಜೆಪಿ ಬರುತ್ತೆ ಅಂತೀರಾ ಈ ಸಲ? ಈಗ ಪ್ರಧಾನಿ ಯಾರಾಗ್ಬೇಕಂತೀರಿ? ನರೇಂದ್ರ ಮೋದಿ. ಯಾಕೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು, ಇನ್ನೂ ಮಾಡ್ಬೋದು. ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿನಿ. ಹೌದು, ಅಂದ್ರೆ ಇನ್ನಷ್ಟು ನೆಕ್ಸ್ಟ್ ಕೊಡ್ಬೇಕು ಮೋದಿಗೆ. ಮಾಡ್ತಾರೆ ಇನ್ನು ಕೆಲಸ. ಓಕೆ, ಮೋದಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಪ್ರಧಾನಿಗೆ ಯಾರಾಗ್ಬೇಕಂತೀರಿ? ಪ್ರಧಾನಿ ಮೋದಿನೇ ಆಗ್ಬೇಕಂತ ನಮಗೆ ಇಚ್ಛೆ ಆಗ್ಬೇಕು ಅಂತ. ಈಗ 5 ವರ್ಷ ಮೋದಿ ಆಡಳಿತ ನೋಡಿದ್ರಿ, 5 ವರ್ಷದಿಂದ ಮಾಡಿದ್ರು, ಅನುಕೂಲ ಆಗಿದೆಯಾ? ಅನುಕೂಲ ನನಗೊಬ್ಬಕ್ಕಿಗೆ ಅನುಕೂಲ ಆಗ್ಯದ ಅಂತ ಹಿಂಗಿಲ್ಲ. ನೀವು ನನಗೆ ಪರಿಚಯ ಇದ್ದೀರಿ, ಏನಾರ ಕೊಟ್ಟಿರಿ, ಅನುಕೂಲ ಅಂತ ಅನ್ಬಹುದು ನಾವು. ಮತ್ ಇತರ ದೇಶಕ್ಕೆಲ್ಲ ಏನದ ಅದು ನೋಡೋದ ನಾವು. ಏನದ ದೇಶಕ್ಕೆ ಏನ್ ಕೊಟ್ಟಿದ್ದೇವಂತಿಲ್ಲ, ದೇಶ ನಮಗೇನ್ ಕೊಟ್ಟದಂತಿಲ್ಲ, ನಾವು ದೇಶಕ್ಕೆ ಏನ್ ಕೊಟ್ಟಿದ್ದೇವಂತ. ಪ್ರಧಾನಿ ಯಾರಾಗ್ಬೇಕಂತ? ಮೋದಿ ಸರ್. ಯಾಕೆ? ಅವರೇ ಒಳ್ಳೆಯರು ಸರ್. ಕೆಲಸ ಮಾಡಿದಾರ? ಕೆಲಸ ಮಾಡ್ತಾರೋ ಮಾಡೋದು ಸರ್. ಅಲ್ಲ, 5 ವರ್ಷ ಇದ್ರೆ ಮಾಡಿದಾರ? ಮಾಡ್ಯಾರ ಸರ್. ಮಾಡಿದಾರೆ. ಅನುಕೂಲ ಆಗಿದೆ ನಿಮ್ಗೆ? ಅನುಕೂಲ ಆಗಿದೆ ಸರ್. ರಾಹುಲ್ ಗಾಂಧಿ ಅವರು? ಅವ್ರು ಇನ್ನೂ ಬಂದಿಲ್ಲ ಸರ್. ಅವ್ರು ಬರೋದು ಇಲ್ಲ ಅಂತೀರಾ? ಯಾಕೆ ಬರಲ್ಲ ಅನ್ಸುತ್ತೆ? ಎಲ್ಲ ಜನಕ್ಕೆ ಮೋದಿ ಎಲ್ಲ ಒಳ್ಳೆ ಜನ ಅಲ್ಲ ಸರ್. ಮೋದಿ ಎಲ್ಲ ಅನುಕೂಲ ಜಾಸ್ತಿ ಆಗಿದೆ ಈಗ. ಅದಕ್ಕೇನೆ. ಯಾರು ಬರ್ಬೇಕು ನಿಮ್ಮಲ್ಲಿ? ಬಿಜೆಪಿ ಬರ್ಬೇಕು ಸರ್. ಭಗವಂತ ಖೂಬಾ ಅವರು. ಯಾಕೆ? ಟಫ್ ಇದೆ ಬಿಡಿ, ಅದು ಹೇಳಕ್ ಆಗೋದಿಲ್ಲ. ಬಟ್ ಬಿಜೆಪಿ ಕಡೆಯಿಂದ ಅವರು ಭಗವಂತ ಖೂಬಾ ಅವ್ರು ಬರ್ಬೇಕು ಸರ್. ಈಶ್ವರ್ ಖಂಡ್ರೆ ಕಿಂತ ಇವ್ರು ಬಂದ್ರೆ ಬೆಟರ್ ಅನಿಸ್ತದೆ ಸರ್. ಪ್ರಧಾನಿ ಯಾರಾಗ್ಬೇಕು? ಪ್ರಧಾನಿ ಅದೇ ನರೇಂದ್ರ ಮೋದಿ.
ನರೇಂದ್ರ ನರೇಂದ್ರ ಮೋದಿ. ಮೋದಿ. ರಾಹುಲ್ ಗಾಂಧಿ ಬೇಡ ಸರ್, ಯಾಕಂದ್ರೆ ವಂಶ ಅದು ಏನು ರಾಜಕೀಯ ವಂಶವಾಳಿ ಅದರ ಅದು ಇದು ಇಲ್ಲ ಅಲ್ಲ ಸರ್. ಪ್ರಜಾಪ್ರಭುತ್ವದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಸಿಗಬೇಕು. ಹಂಗಾಗಿ ಮೋದಿಯವರು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಹಲವಾರು ಇನ್ನ ಬರೋ ಸರ್, ಅವೆಲ್ಲ ಇನ್ನ ಕಾರ್ಯ ಬಂದಿಲ್ಲ ಕಾರ್ಯರೂಪಕ್ಕೆ. ಎಲ್ಲ ಆಲ್ರೆಡಿ ಪ್ರಾಜೆಕ್ಟ್ ರೂಪದಲ್ಲಿವೆ. ಮೊನ್ನೆ ಮತ್ತೆ ಏರ್ ಸ್ಟ್ರೈಕ್ ಆಯ್ತಲ್ಲ ಸರ್, ಅದು ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಮಾಡ್ತಾನೆ ಇರ್ತಿರಲಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರ ಅಧಿಕಾರ ಇದ್ದಾಗ ನಮ್ದು ಯೋಧವಲ್ಲಿ ಒಬ್ಬ ಇದ್ರೂ ಕರ್ಕೊಂಡು ಬಂದಿಲ್ಲ ಸರ್. ಇವರು 24 ಗಂಟೆ ಒಳಗಾಗಿ ನಮ್ಮ ಯೋಧನಿಗೆ ಕರ್ಕೊಂಡು ಬಂದಾರೆ ಸರ್. ಇದು ಪವರ್ ಆಫ್ ಮೋದಿ ಸರ್. ಜೈ ಮೋದಿ ಸರ್, ಮೋದಿ ಬರ್ಬೇಕು ಸರ್. ಓಕೆ. ಬಿಜೆಪಿ ಜಿಂದಾಬಾದ್, ಮೋದಿ ಜಿಂದಾಬಾದ್. ನಾವೀಗ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹಳ್ಳಿಕೆಡ್ಕಿಯ ಒಂದು ಹಳ್ಳಿಯಲ್ಲಿದ್ದೀವಿ. ಇಲ್ಲಿ ಮತದಾರರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಚುನಾವಣೆ ಭರಾಟೆ? ಮೋದಿ ಮೋದಿ. ಇಲ್ಲಿ ಅಭ್ಯರ್ಥಿ ನೋಡಲ್ವಾ ನೀವು? ನೋಡಲ್ಲ. ಯಾರೇ ಅಭ್ಯರ್ಥಿ ಇರಲಿ ನಾವು ನೋಡಿ ಮೋದಿ. ದೇಶಕ್ಕೆ ಒಳ್ಳೆ ಕೆಲಸ ಮಾಡೋಣ, ಗರೀಬರ ಕಡೆ ನೋಡ್ಯಾನ. ಪ್ರತಿಯೊಂದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಯಾವುದೇ ಕ್ಷೇತ್ರದಾಗ ಎಲ್ಲದ್ರಾಗೂ ಮಾಡ್ಯಾನ. ಸೊ ರೈತರನ್ನ ಸ್ವಲ್ಪ ಮರ್ತಾರ, ಬರುತ್ತೆ ಮುಂದಿನ ಸಲ ರೈತರಿಗೂ ಮಾಡುತ್ತೆ. ಇದು 100%. ಇದು ರಾಹುಲ್ ಗಾಂಧಿ ಏನು ನಿಮಗೂ ಗೊತ್ತಿಲ್ಲ ರಾಹುಲ್ ಗಾಂಧಿ ಏನು ಎಂತ ಭಾಷೆ. ರಾಹುಲ್ ಗಾಂಧಿ ಅಧ್ಯಕ್ಷ ಚೇಂಜ್ ಮಾಡಲಿ, ನಾವೇ ಕಾಂಗ್ರೆಸ್ ಮಾಡ್ತೀವಿ. ಅವ್ರ ಕುಟುಂಬ ರಾಜಕಾರಣಿ ಮಾಡ್ಕೊತಾನೆ ಹೊಂಟಾರ. ಅವ್ರದ್ದೇನು ಚೇಂಜ್ ಮಾಡ್ರಿ, ದುನಿಯಾದ ಇದಾರೆ, ಅವರಿಗೆಲ್ಲ ಕೊಡ್ರಿ ಚಾನ್ಸು. ನಿಮ್ಮ ತಂದೆ ನೀವು ಎಲ್ಲರೂ ಪರಂಪರೆ ಅದೇನೇ ಇಲ್ಲ. ಈ ಸಲ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ರಿ? ಯಾರು ಬಂದ್ರು ಒಳ್ಳೇದು ನಿಮ್ ಬಿಜೆಪಿ ಅವ್ರು ಬರ್ಬೇಕು ಅಂತ. ಯಾಕೆ ಅವ್ರನ್ನ ಸರ್ ಈಗ ನೋಡ್ರಿ, ಕಾಂಗ್ರೆಸ್ದವ್ರು ಏನ್ ಬಿ ಮಾಡಿಲ್ರಿ, ಬಿಜೆಪಿದವ್ರು ಮಾಡ್ಕೋತ ಹೊಂಟ್ರಿ. ಎಲ್ಲ ಸೌಲಭ್ಯ ಶಿಕ್ಷಣಕ್ಕಲ್ಲಿ ಅದಕ್ಕೆ ಬಿ ಅಲ್ಲಿ ಬಿಜೆಪಿ ಮೋದಿ ಎಲ್ಲ ಸೌಲಭ್ಯ ಮಾಡ್ಯಾನ ಅಂತ ಹೇಳ್ತಾರೆ. ಅಂದ್ರೆ ಮೋದಿ ಹಾ ರೀ. ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ಯಾರಂತ ಇದು ಮಾಡ್ರಿ. ನಾವು ಏನ್ ಬಿ ಸವಲತ್ತೆ ಏನ್ ಬಿ ಮಾಡಿಲ್ರಿ. ನಮ್ ಜನರಲ್ ಬಂದಿಗ್ರ ಒಟ್ಟೆ ಏನ್ ಬಿ ಮಾಡಿಲ್ರಿ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಒಟ್ಟೆ. ಹಾಗಾಗಿ ಮೋದಿ ಇನ್ನೊಮ್ಮೆ ಬಂದ್ರೆ ಎಲ್ಲ ನಮಗ್ ಜನರಿಗೆ ಉಪಯೋಗ ಆಯ್ತವ್ರಿ. ಪ್ರತಿ ಸಲ ಚುನಾವಣೆಯಲ್ಲೂ ಓಟ್ ಹಾಕೊಂಡ್ ಬರ್ತಾ ಇದ್ರಿ ತಾವು? ಹಾಕಿನಿ. ಎಲ್ರು ಆರ್ಸ್ ಕಳಿಸಿದವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದಾರೆ ಸರ್ ಕ್ಷೇತ್ರದಲ್ಲಿ? ಯಾರು ಬೇರೆ ಬೇರೆ ಅವ್ರವ್ರ ಭಾವನೆ ಮೇಲೆ ಅವ್ರವ್ರ ಕೆಲಸ ಮಾಡ್ತಾರೆ. ಯಾರು ಒಬ್ಬರು ಒಳ್ಳೆಯವ್ರು ಮಾಡಿದವ್ರು ಮತ್ತೆ ಮುಂದೆ ಆರ್ಸ್ ಬಂದಾರೆ, ಒಳ್ಳೆಯವ್ರು ಮಾಡ್ಲಾರ್ದಾರೆ ಅಂತ ಮನೆಗೆ ಹೋಗ್ಯಾರ. ಈ ಬಾರಿಗ ಭಗವಂತ ಖೂಬಾ ಮತ್ತೆ ಈಶ್ವರ್ ಖಂಡ್ರೆ ಇಬ್ರು ಕೂಡ MP ನಿಂತಿದ್ದಾರೆ. ಯಾರು ಬಂದ್ರೆ ಕ್ಷೇತ್ರಕ್ಕೆ? ಭಗವಂತ ಖೂಬಾನ್ ಅಂತೂ 5 ವರ್ಷ ನೋಡಿವಿ, ಈಗ ನಮಗೆ ಹಿಡಿಸಿಲ್ಲ. ಈ ಹೊಸ ಫೇಸ್ ನೋಡ್ಬೇಕಾಗ್ಯದ, ಅದಕ್ಕೆ ಈಶ್ವರ್ ಖಂಡ್ರೆ ಅವ್ರಿಗೆ ನೋಡ್ಬೇಕು ಅಂತ ಅದ. ಪ್ರಧಾನಿ ಯಾರಾಗಬೇಕು ಅಂತ? ಪ್ರಧಾನಿ ಮೋದಿ ಪರವಾಗಿಲ್ಲ. ಇಲ್ಲಿ ಈಶ್ವರ್ ಖಂಡ್ರೆ, ಅಲ್ಲಿ ಮೋದಿ. ಓಕೆ. ಈಶ್ವರ್ ಖಂಡ್ರೆ ಯಾಕೆ ಆಯ್ಕೆ ಮಾಡ್ಕೋಬೇಕು? ಕಾನ್ಸ್ಟಿಟ್ಯೂನ್ಸಿದ ಹೊಸ ಫೇಸ್ ಬಂದಾಗೆ ನಮಗೆ ಡೆವಲಪ್ಮೆಂಟ್ ಸಿಗುತ್ತದೆ. ರಾಹುಲ್ ಗಾಂಧಿ ಅಷ್ಟಕ್ಕಷ್ಟೇ ಬೇಡ. ಏನು ಬೇಡ, ಅಷ್ಟಕ್ಕಷ್ಟೇ ಅಂದಾಗ ಅದು ಬೇಡನೇ. ಓಕೆ, ಥ್ಯಾಂಕ್ ಯು. ನಾವಿವತ್ತು ಬೀದರ್ನ 8 ವಿಧಾನಸಭಾ ಕ್ಷೇತ್ರಗಳನ್ನ ಸುತ್ತಾಡ್ಕೊಂಡು ಬಂದ್ವಿ. ಜನರ ಅಭಿಪ್ರಾಯಗಳನ್ನು ಕೇಳಿದ್ವಿ. ಹಲವು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಲಿ MP ಆಗಿರುವಂಥ ಸಂಸದರಾಗಿರುವ ಭಗವಂತ ಖೂಬಾ ಅವರ ಕಡೆ ಒಲವು ಕೂಡ ಇದೆ. ಜೊತೆಗೆ ಈಶ್ವರ ಖಂಡ್ರೆ ಅವರ ಅಭಿವೃದ್ಧಿ ಕಾರ್ಯಗಳ ಮೇಲೆ ಕೂಡ ಜನ ಒಲವನ್ನು ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜನರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಂದರೆ ಮೈತ್ರಿ ಅಭ್ಯರ್ಥಿ ಮತ್ತು BJP ಅಭ್ಯರ್ಥಿ ಇಬ್ಬರ ನಡುವೆಯೂ ಕೂಡ ಬಿಗಿ ಫೈಟ್ ಇರೋದಂತೂ ಖಂಡಿತ. ಮೇ 23ನೇ ತಾರೀಕಿಗೆ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಸ್ಪಷ್ಟವಾದ ಉತ್ತರವನ್ನು ನೀಡಲಿದ್ದಾರೆ ಯಾರಿಗೆ ತಮ್ಮ ಒಲವು ಅನ್ನೋದನ್ನು. ಅಲ್ಲಿಯವರೆಗೂ ನಾವು ಕಾದು ನೋಡಬೇಕು. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.